ಕನ್ನಡ ನಾಡು ಬದುಕು ಬಲು ಹಿರಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲು ಹಿರಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ರಾಜನ್ಯರಿಪು ಪರಶುರಾಮನಮ್ಮನ ನಾಡು ಆ ಜಲಧಿಯನೆ ಜಿಗಿದ ಹನುಮನುದಿಸಿದ ನಾಡು. ರಾಜನ್ಯರಿಪು ಪರಶುರಾಮನಮ್ಮನ ನಾಡು ಆ ಜಲಧಿಯನೆ ಜಿಗಿದ ಹನುಮನುದಿಸಿದ ನಾಡು. ಓಜಯಿಂ ಮೆರೆದರ ಸುಗಳ ಸಾಹಸದ ಸೂಡು ಓಜಯಿಂ ಮೆರೆದರ ಸುಗಳ ಸಾಹಸದ ಸೂಡು ತೇಜವನು ನಮಗೀಗ ವೀರ ವೃಂದದ ಬೀಡು. ಕರ್ನಾಟಕದ ಜನರಿಗೆ ಅಪಾರವಾದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಸಾರುವ ದಿನವಾಗಿದೆ. ಈ ಉತ್ಸವವು ಕರ್ನಾಟಕದ ಭಾಷೆ ಮತ್ತು ಸಾಂಸ್ಕೃತಿಕ ಗುರುತನ್ನು ಆಚರಿಸುವುದಲ್ಲದೆ ರಾಜ್ಯದ ಕಲೆ, ಸಾಂಸ್ಕೃತಿಕ, ಸಾಹಿತ್ಯ, ಸಂಗೀತ ಮತ್ತು ನೃತ್ಯವನ್ನು ಉತ್ತೇಜಿಸುವ ವೇದಿಕೆಯಾಗಿದೆ. ಕನ್ನಡ ರಾಜ್ಯೋತ್ಸವವು ಕನ್ನಡಿಗರಿಗೆ ತಮ್ಮ ರಾಜ್ಯದ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವ ಮತ್ತು ಕರ್ನಾಟಕದ ವೈಶಿಷ್ಟ್ಯವಾದ ವಿವಿಧತೆಯಲ್ಲಿ ಏಕತೆಯನ್ನು ಆಚರಿಸುವ ದಿನವಾಗಿದೆ. ನಾಡಗೀತೆಯು ನಮ್ಮ ಇಡೀ ನಾಡಿನ ಸೌಂದರ್ಯ ಮತ್ತು ವೈಶಿಷ್ಟ್ಯದ ಬಗ್ಗೆ ಹೊಗಳುವ ಹೆಮ್ಮೆಯ ಗೀತೆಯಾಗಿದೆ. ಈ ಶುಭ ದಿನದಂದು ಕನ್ನಡ ಮಾಧ್ಯಮದ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ಮಧ್ಯವರ್ಗ ಸದಸ್ಯರಾದ ಮಾಜಾರ್ತಿ ವರ್ಗೇರಿ ಅವರಿಗೆ ಎಲ್ಲ ಶಿಕ್ಷಕರ ಪರವಾಗಿ ಸ್ವಾಗತ ಉಳಿಯಲು ಅವಕಾಶ ಕೊಟ್ಟು ನಮ್ಮನ್ನು ಮುನ್ನಡೆಸಲು ಕನ್ನಡ ಮಾತೆ. ಇಂದು ಆ ಕನ್ನಡ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಬೇಕೆಂದು ವೇದಿಕೆ ಮೇಲೆ ಹಾಜರಾಗಿರುವ ಸರ್ವರನ್ನು ವಿನಂತಿಸಿಕೊಳ್ಳುತ್ತೇನೆ. ಕನ್ನಡ ಭಾಷೆ ನಿನ್ನ ಹೃದಯದಲ್ಲಿ. ಮುಂದಿನದಾಗಿ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದ ಶ್ರೀಮತಿ ಗೀತಾ ಹೆಚ್ಕೆ ಇವರಿಂದ ಭಾಷಣ. 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಿಮಗೆ ತಿಳಿಸಿದ ಇವತ್ತು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ಹೊರ ರಾಜ್ಯದ ವಿದೇಶದಲ್ಲಿರುವಂತಹ ಕನ್ನಡಿಗರು ಕೂಡ ಅತ್ಯಂತ ಸಂಭ್ರಮದಿಂದ ತಮ್ಮ ಮನೆಯ ಹಬ್ಬದ ರೀತಿ ಆಚರಿಸುವಂತಹ ಒಂದು ಹಬ್ಬ ಕನ್ನಡ ರಾಜ್ಯೋತ್ಸವ. ಕರ್ನಾಟಕ ಎಂಬ ಹೆಸರು ಈ ರಾಜ್ಯಕ್ಕೆ ಬಂದ ದಿನದ ಒಂದು ಉತ್ಸವ. ಅದಕ್ಕಾಗಿ ಹೋರಾಟ ಮಾಡಿದವರು, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಕನ್ನಡದ ಕುಲಪುರೋಹಿತರಾದಂತಹ ಆನೂರು ವೆಂಕಟರಾಯರು, ನಮ್ಮ ವಿದ್ಯಾವರ್ಧಕ ಸಂಘವನ್ನ ಸ್ಥಾಪನೆ ಮಾಡಿದಂತಹ ರಾಹ ದೇಶಪಾಂಡೆ ಅವರು, ಸಿದ್ದಪ್ಪ ಕಂಬಳಿಯವರು, ಡೆಪ್ಯೂಟಿ ಚನ್ನಬಸಪ್ಪ ಅವರು, ಈ ಭಾಗದ ಅನೇಕರು ಕೂಡ ಸಕ್ರಿಯವಾಗಿ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದು ಸ್ಪಷ್ಟ ರೂಪವನ್ನು ಪಡೆದುವಾಗಿ ಪ್ರಚಾರವಾಯಿತು. ನಾವೆಲ್ಲರೂ ಒಗ್ಗೂಡಿದ್ದೇವೆ, ಇನ್ನು ಭೂ ಪ್ರದೇಶವಷ್ಟೇ ಒಗ್ಗೂಡಬೇಕು ಅನ್ನುವಂತ ಒಂದು ಸ್ಪಷ್ಟ ಕಲ್ಪನೆಯನ್ನ ಕೊಡಲಾಯಿತು. 1952ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ಏನ್ ಮಾಡಿತು, ಇದಕ್ಕೆ ಒಂದು ಸ್ಪಷ್ಟ ತಿರುವನ್ನ ಕೊಡ್ತು. ಕಮ್ಮಿತ್ತು ನಾಡು ಕರುನಾಡು ಎನ್ನುವಂತಹ ಪದದಿಂದ ಕರ್ನಾಟಕ ಎಂಬುದಾಯಿತು ಅಂತೆ. ಎತ್ತರವಾದ ಭೂಪ್ರದೇಶ,
ಕಪ್ಪು ಮಣ್ಣಿನ ನಾಡು, ಫಲವತ್ತತೆಯುಳ್ಳಂತಹ ನಾಡು ಅನ್ನುವಂತಹ ಒಂದು ಅರ್ಥ ಕೂಡ ಇದೆ. ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸುತ್ತೇವೆ. 1956 ನವೆಂಬರ್ 1ರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳು ರಚನೆಯಾಗಿ ಮೈಸೂರು ರಾಜ್ಯ ನಿರ್ಮಾಣವಾಗಿತ್ತು. ಹಿಂದೆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಎಂದು ಹೀಗೆ ಬೇರೆ ಬೇರೆಯಾಗಿ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳು ಹಂಚಿ ಹೋಗಿದ್ದವು. 1973ರಲ್ಲಿ ಆಲೂರು ವೆಂಕಟರಾಯವರು ಹಾಗೂ ಅನೇಕ ಹೋರಾಟಗಾರರ ಫಲವಾಗಿ ಮೈಸೂರು ರಾಜ್ಯ ಎಂಬ ಹೆಸರು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ನಾವು ಯಾವುದೇ ಒಂದು ಆಚರಣೆಗಳನ್ನ ಮಾಡ್ತೀವಿ ಅಂದ್ರೆ ಅದ್ರ ಹಿಂದೆ ಒಂದು ಏನಾದ್ರೂ ಘಟನೆಗಳು ನಡೆದಿರ್ತಾವೋ ಅದರ ಒಂದು ಸವಿ ನೆನಪಿಗೋಸ್ಕರ ನಾವು ಆಚರಣೆಯನ್ನ ಮಾಡ್ತೇವೆ. ಕನ್ನಡಿಗರು ಶಾಂತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ. ಬೇಲೂರು ಹಳೆಬೀಡು ಶಿಲ್ಪಕಲೆಯ ನೋಡ, ಬಾದಾಮಿ ಐಹೊಳೆಯ ಪಟ್ಟಣದ ಕಲ್ಲು ನೀನೊಮ್ಮೆ ಬಂದ ನೋಡ. ಮೈಸೂರು ದಸರಾ ನೀನೊಮ್ಮೆ ನೋಡ, ಮೈಸೂರು ಜಿಲ್ಲೆಯ ಅಂದದ ಅರಮನೆ ನೀನೊಮ್ಮೆ ಬಂದ ನೋಡ, ನೀನೊಮ್ಮೆ ಬಂದ ನೋಡ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಅಂಬೆಯ ಗುಡಿ, ಅಂಬೆಯ ಗುಡಿ ಇಂದಿಗೂ ಜೀವಂತ, ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರಗಳ ಹೇಳಿದ ತುಂಗೆ ಶ್ರೀಮಂತ, ಕಣ 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 ಕರೆ ನೀಡಿ. ಕನ್ನಡ ನಾಡಿನ ಹೋಗೊಂದ ನೋಡೋಬೇಕಂತರಿದು ಕನ್ನಡದ ಅಂತ. ಎಷ್ಟೋ ಮಂದಿಗಳ ಉಗಮದ ಬೀಡಿದು ನಿನ್ನ ಈ ಕರ್ನಾಟಕ ನಾಡಿದು. ಮುಂದಿನದಾಗಿ ವಿದ್ಯಾಶಿವಳ್ಳಿ ಇವರಿಂದ ಭಾಷಣ. ರಾಜ್ಯೋತ್ಸವವನ್ನು ಸಂತೋಷದಿಂದ ಆಚರಿಸುತ್ತೇವೆ. ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ದಿನ ಕರ್ನಾಟಕ ರಾಜ್ಯ ರಚನೆಯಾದ ದಿನ 1956 ನವೆಂಬರ್ 1 ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ. ನನ್ನ ಪ್ರೀತಿಯ ಸ್ನೇಹಿತರಿಗೆ ಶುಭೋದಯ ಹಾಗೂ ಪ್ರಥಮವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಪಾಲಿಗೆ ಸಂಭ್ರಮದ ದಿನ. ಈ ವಿಶೇಷ ದಿನಕ್ಕಾಗಿ ಕರ್ನಾಟಕದ ಜನರು ಕಾದು ಕುಳಿತಿದ್ದಾರೆ. ಹೌದು, ಎಲ್ಲಾ ಕನ್ನಡ ಮಾತನಾಡುವ ಪ್ರದೇಶಗಳು ಒಗ್ಗೂಡಿ ಒಂದೇ ರಾಜ್ಯವನ್ನು ರಚಿಸಲಾಯಿತು. ನಮ್ಮ ರಾಜ್ಯ ವೈಭವದಿಂದ ಕೂಡಿರುವ ಕೊಳೆಯ ಕೊಚ್ಚೇರು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕರ್ಣ ಚಾಚೇರು. ಮುಗಿಯಿತು ಶತಮಾನಗಳ ಶಾಪ. ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಗಳ ಮಾತನ್ನು ದಕ್ಷಿಣ ನೋಡಿದಾಗ ನಮ್ಮ ಕಿವಿ ಹೇಗಿದೆಯಲ್ಲ ಹಾಗೆ ಅದೇ ತರನೇ ನಮ್ದು ಕರ್ನಾಟಕ ರಾಜ್ಯಕಾಂತತೆ. ಪ್ರಾಚೀನ ಕನ್ನಡ ಭಾಷೆಯಲ್ಲಿ ಕಿವಿಗೆ ಕರ್ಣ ಅರ್ಥವೇ ಕರಿತಾ ಇದ್ರಂತೆ. ಹಾಗೆ ಕರ್ನಾಟಕ ಅಂತ ಹೆಸರಾಯಿತು. ಇನ್ನು ವೆಂಚಿನಾಕ್ಷರ ಬಗ್ಗೆ ಹೇಳಿದ್ರೆ ಕಗನ್ನ ಅಂತ ಹೇಳುವಾಗ ಹೊಟ್ಟೆಯಿಂದ ಗಂಟಲದ ಆಳದವರೆಗೆ ಉಸಿರನ್ನು ತಡೆ ಹಿಡಿದಾಗ ಗಗನ್ಯ ಆಗುತ್ತೆ. ನಾಲಿಗೆಯಿಂದ ತುದಿಯ ಮುಂಭಾಗದ ಉಸಿರನ್ನು ತಡೆ ಹಿಡಿದಾಗ ಜಜನ್ಯ ಆಗುತ್ತೆ. ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೆ ಗಾಳಿಯನ್ನು ಹಿಡಿಯುವ ಶಕ್ತಿ ನಮ್ಮ ಕನ್ನಡದಲ್ಲಿದೆ. ಓದಿದ್ದನ್ನ ಬರೆಯುವಂತಹದ್ದು, ಬರೆದಿದ್ದನ್ನ ಓದುವಂತಹದ್ದು, ಮಾತನಾಡಿಯುವುದನ್ನ ಬರೆಯುವಂತಹ ಭಾಷೆ ನಮ್ಮದು. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗವೆಂಬ ಹೆಮ್ಮೆ ಸೊಗಸು, ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು. ನಮ್ಮ ಶಾಲೆಯ ಶ್ರೇಷ್ಠಿಯ ವಿಶ್ವವಿದ್ಯಾಲಯ ಶ್ರೀ ರಮೇಶ್ ಅವರು 1905ರಿಂದ 1956ರವರೆಗೆ ಸವಿಸ್ತಾರವಾಗಿ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಯಾವಾಗ ಮಾತೃಭಾಷೆಯನ್ನು ನಾವು ಬಳಸ್ತೀವಿ ಅವಾಗ ನಮಗೆ ಬಹಳಷ್ಟು ಕ್ಲಿಯರ್ ಆಗಿ ನಮ್ಗೆ ಏನಾಗುತ್ತಾ ಆ ವಿಷಯದ ಅರ್ಥ ಆಗುತ್ತೆ. ನೀವು ಬಹಳಷ್ಟು ಗಮನಿಸ್ರಿ, ನಾನು ಕಂಡುಕೊಂಡಂತ ಗಮನದಲ್ಲಿ ಎಷ್ಟು ಜನ IAS ಆಫೀಸರ್ಸ್ ಇದಾರ, ಎಷ್ಟು ಜನ ಕೆಲವೊಂದು ಸಾಧನೆ ಮಾಡಿರ್ತಕ್ಕಂಥವರ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಮಾಡ್ತಾರ, ಎಲ್ಲರೂ ಮಾತೃಭಾಷೆಗಳು ಕಲ್ತವ್ರ. ಹೆಚ್ಚು ಭಾಷೆಗಳು ಕಲಿಬೇಕು. ಹೆಚ್ಚು ಭಾಷೆ ಕಲಿತಷ್ಟು ಜ್ಞಾನ ವಿಸ್ತಾರ ಆಗುತ್ತೆ. ಒಂದು ಪದ್ಯವನ್ನು ಕ್ರಿಯಾಗಳು ಬಹಳ ಖುಷಿ ಆಯಿತು. ಇಂತಹ ಒಂದು ಪ್ರತಿಭೆಗಳು ಇನ್ನೂ ಹೆಚ್ಚಾಗಿ ಬರಬೇಕು. ನಾವು ಇಲ್ಲಿ ತನಕ ಓದ್ತಾ ಇದ್ದೀವಿ, ನಾವು ಭಾಳ ಓದ್ತಾ ಹೇಳ್ತೇವೆ. ನಾವೇನೆಲ್ಲ ಓದ್ತಾ ಇದ್ದೇವೆ, ಎಲ್ಲ ಇನ್ವೆನ್ಷನ್ ಓದ್ತಾ ಇದ್ದೇವೆ, ಏನೋ ಪದ್ಯಗಳನ್ನು ಓದ್ತಾ ಇದ್ದೇವೆ, ಗದ್ಯಗಳನ್ನು ಓದ್ತಾ ಇದ್ದೇವೆ. ಬಿಫೋರ್ ಇಂಡಿಪೆಂಡೆನ್ಸ್ ಅದಾವ, ಆಫ್ಟರ್ ಇಂಡಿಪೆಂಡೆನ್ಸ್ ಯಾವ ಪಠ್ಯವಾಗಿ ಬರ್ತಾ
ಸುಂದರ ನಾಡು. ಮಲೆನಾಡಿನ ಬನಗಳಲ್ಲಿರುವ ಈ ನಮ್ಮ ನಾಡಿನ ಗೋಡಂಬಿ ಆಕಾರವೇ ಪ್ರಾಕೃತಿಕ ಸೌಂದರ್ಯಕ್ಕೆ ಸಾಕ್ಷಿ. ಹಂಪೆಯ ಕಲ್ಲಿನ ರಥವೇ ಶಿಲ್ಪಿಗಳು